ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 44, ಪ್ರಭಾವ ಪದ್ಧತಿ 14. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಪದಕಮಲರಜೋಭಿರ್ವಾಸಿತೆ ರಂಗಭರ್ತು ಪರಿಚಿತ ನಿಗಮಾಂತೆ ಪಾದುಕೆ ಧಾರಯಂತಹ ಅವಿದಿತ ಪರಿಪಾಕಂ ಚಂದ್ರಮುಕ್ತಂ ಸಯಂತೆ ಪರಿಣತ ಭವನಂ ತತ್ಪದ್ಮಂ ಅಧ್ಯಾಸತೆ ವಾ. ಈ ಪದ್ಯದ ಅರ್ಥ ಹೀಗಿದೆ. ಉಪನಿಷತ್ತುಗಳಲ್ಲಿ ಚೆನ್ನಾಗಿ ತಿಳಿಸಿರುವ ಶ್ರೀರಂಗನಾಥನ ಪಾದ ಕಮಲಗಳ ರಜಸ್ಸಿನಿಂದ ಧೂಳಿನಿಂದ ಸುವಾಸನಾ ಭರಿತವಾದ ಪಾದುಕೆಗಳನ್ನು ತಲೆಯ ಮೇಲೆ ಧರಿಸಿರುವ ಜನರು ದಿನದಿನವೂ ಬದಲಾಗದೇ ಇರುವ ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸುವವರಾಗುತ್ತಾರೆ ಅಥವಾ ಕಮಲಗಳಲ್ಲಿ ನೆಲೆಸುತ್ತಾರೆ. ಮೇಲ್ನೋಟಕ್ಕೆ ಅರ್ಥ ಹೀಗೆ ಕಾಣುತ್ತದೆ. ಶ್ರೀರಂಗನಾಥನ ದಿವ್ಯ ಪಾದ ಕಮಲಗಳ ರಜಸ್ಸಿನ ಸುವಾಸನೆಯಿಂದ ತುಂಬಿದ ಪಾದುಕೆಗಳನ್ನು, ಉಪನಿಷತ್ತುಗಳು ಚೆನ್ನಾಗಿ ತಿಳಿದಿರುವ ಪಾದುಕೆಗಳನ್ನು ಯಾರು ಧರಿಸುತ್ತಾರೋ ಅವರು ಶಿವ ಪದವಿಯನ್ನು ಅಥವಾ ಬ್ರಹ್ಮ ಪದವಿಯನ್ನು ಪಡೆಯುತ್ತಾರೆ ಎಂದು ಋಗ್ವೇದ ಹೀಗೆ ಹೇಳುತ್ತದೆ. ಯ ಆತ್ಮದ ಬಲದಾಯಸ್ಯ ವಿಶ್ವ ಉಪಾಸತೆ ಪ್ರಶಿಶಂ ಯಸ್ಯ ದೇವಾಃ ಯಸ್ಯ ಛಾಯಾ ಅಮೃತಂ ಯಸ್ಯ ಮೃತ್ಯು ತಸ್ಮೈ ದೇವಾಯ ಹವಿಷ್ವಿಧೇಮ. ಯಾರು ನಮಗೆ ವ್ಯಕ್ತಿತ್ವವನ್ನು ನೀಡುತ್ತಾರೋ, ಶಕ್ತಿಯನ್ನು ನೀಡುತ್ತಾರೋ, ಮೃತ್ಯುವು ಅಮೃತತ್ವಗಳು ಯಾರ ನೆರಳಾಗಿರುವುದೋ, ಯಾರ ಅಪ್ಪಣೆಯನ್ನು ದೇವತೆಗಳು ಸೇರಿದಂತೆ ಎಲ್ಲ ಜೀವಿಗಳು ಪರಿಪಾಲಿಸುತ್ತಾರೆಯೋ ಅಂತಹವನಿಗೆ ಹವಿಸ್ಸನ್ನು ಅರ್ಪಿಸುತ್ತೇವೆ ಎಂದು ಹೇಳುತ್ತದೆ ವೇದ. ಆತ್ಮನಿಂದ ಮಾನವನು ನಿಜವಾದ ಶಕ್ತಿಯನ್ನು ಪಡೆಯುತ್ತಾನೆ, ಜ್ಞಾನದಿಂದ ಅಮರತ್ವವನ್ನು ಪಡೆಯುತ್ತಾನೆ. ಶಿವ ಜ್ಞಾನದ ಬೆಳಕನ್ನು ಪ್ರತಿನಿಧಿಸುತ್ತಾನೆ. ಅಸತ್ತಿನಿಂದ ಸತ್ಯದ ಕಡೆಗೂ, ಕತ್ತಲೆಯಿಂದ ಬೆಳಕಿನ ಕಡೆಗೂ, ಮೃತ್ಯುವಿನಿಂದ ಅಮರತ್ವದ ಕಡೆಗೂ ಕರೆದೊಯ್ಯುವ ಬೆಳಕು ಶಿವ. ಅಂತಹ ಶಿವನ ಉಪಾಧಿ ಸಿಗುತ್ತದೆ ಎನ್ನುತ್ತಾರೆ ವೇದಾಂತ ದೇಶಿಕರು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶುಕ್ಲ ಯಜುರ್ವೇದದ ಈ ಮಂತ್ರವು ಈಶಾ ಮತ್ತು ಇತರ ಉಪನಿಷತ್ತುಗಳ ಶಾಂತಿ ಮಂತ್ರವೂ ಆಗಿದೆ. ಇದು ಬಹಳ ಜನಜನಿತವಾಗಿದೆ. ಇದರ ಅರ್ಥಕ್ಕೆ ತುಂಬ ಮಹತ್ವವಿದೆ. ಉಪನಿಷತ್ತುಗಳ ಸಮಸ್ತ ಚಿಂತನೆಯನ್ನು ಈ ಮಂತ್ರದ ಕೆಲವೇ ಸಾಲುಗಳು ತಿಳಿಸಿಕೊಡುತ್ತವೆ. ವೇದ ಉಪನಿಷತ್ತುಗಳ ಇಂತಹ ಮಂತ್ರಗಳನ್ನು ಅರ್ಥ ಮಾಡಿಕೊಂಡವರಿಗೆ ಬ್ರಹ್ಮಸ್ಥಾನ ದೊರೆಯುತ್ತದೆ. ಯಾವ ವೇದಗಳನ್ನು ಸತತವಾಗಿ ತನ್ನ 4 ಮುಖಗಳಿಂದ ಹೇಳುತ್ತಾ 4 ದಿಕ್ಕುಗಳಿಗೆ ಸತ್ಯವನ್ನು ಹರಡುತ್ತಾನೋ, ಓಂಕಾರ ಸ್ವರೂಪವನ್ನು ಪರಬ್ರಹ್ಮ ಸ್ವರೂಪವನ್ನು ತಿಳಿಸುತ್ತಾನೋ ಆ ಬ್ರಹ್ಮ ಪದವಿ ಎಂದು ಅರ್ಥ ಮಾಡಿಕೊಳ್ಳಬಹುದು. ತತ್ ಪದ್ಮಂ ಅಧ್ಯಾಸತೆ. ಭಗವಂತನ ಪದ್ಮಗಳಲ್ಲಿ ವಾಸಿಸಬಹುದು ಎಂದು. ಭಗವಂತನ ನಾಭಿಕಮಲವೇ, ಮುಖಕಮಲವೇ, ಕರಕಮಲವೇ, ಪಾದಕಮಲವೇ, ಅವನ ಕಮಲ ಕಣ್ಗಳೇ, ಅವನ ಕಣ್ಣುಗಳು ಕರುಣೆಯ ಕಡಲು. ಅದರಲ್ಲಿ ಜಾಗ ಸಿಕ್ಕಿದರೆ ಇನ್ನೇನು ಬೇಕು? ಅವನೇ ಕಮಲಾಲಯ. ಅವನ ಹೃದಯ ಕಮಲವೇ ಲಕ್ಷ್ಮಿಯ ಆವಾಸ ಸ್ಥಾನ. ಭಗವಂತನ ಪಾದ ಕಮಲಗಳ ಧೂಳಿನಿಂದ ಸುವಾಸಿತಳಾದ ಪಾದುಕಾದೇವಿಯನ್ನು ಭಕ್ತಿಯಿಂದ ನಮ್ಮ ತಲೆಯ ಮೇಲಿಟ್ಟುಕೊಂಡರೆ ಕಮಲ ಕೋಮಲನ ಹೃದಯದಲ್ಲಿ ನಮಗೆ ಜಾಗ ಸಿಗುತ್ತದೆ ಎಂದಿದ್ದಾರೆ ವೇದಾಂತ ದೇಶಿಕರು. ಮದಿನಿರೆಯಿಂದ ನನ್ನಾಳಾಲ್ ಎಂದಳು ಆಂಡಾಳ್. ಮದಿ ಎಂದರೆ ಬೆಳದಿಂಗಳು ಎಂಬರ್ಥ ಒಂದಾದರೆ, ಬುದ್ಧಿ ಜ್ಞಾನ ಎಂದು ಇನ್ನೊಂದರ್ಥ. ಚಂದ್ರನ ಬೆಳಕು ಶ್ರೀ ಸೂರ್ಯನಾರಾಯಣನಿಂದ ಎರವಲಾದರೂ ಔಷಧಿ ಸಸ್ಯಗಳಿಗೆ ಅದು ಜೀವರಸ. ಮನಸ್ಸಿಗೆ ತಂಪು ನೀಡುವ ಬೆಳದಿಂಗಳು, ಕತ್ತಲನ್ನು ಓಡಿಸುವ ಬೆಳಕು. ಬೆಳಕು ಎಂದರೆ ಜ್ಞಾನ. ಶಠಾರಿಯ ರೂಪದಲ್ಲಿರುವ ನಮ್ಮಾಳ್ವಾರರ ವೇದಗಳು ತಿಳಿಸಿಕೊಟ್ಟಂತೆ ಜ್ಞಾನ ನೀಡುವ ತಿರುವಾಯ್ಮೊಳಿಯನ್ನು ತಲೆಯ ಮೇಲಿಟ್ಟು, ಅಂದರೆ ಓದಿ ಅರ್ಥಾನುಸಂಧಾನ ಮಾಡಿದರೆ, ತಲೆಯೊಳಗೆ ತುಂಬಿಸಿಕೊಂಡರೆ ಭಗವಂತನ ಕಮಲದಂತಹ ಕಣ್ಣುಗಳ ಕಟಾಕ್ಷಕ್ಕೆ ನಾವು ಪಾತ್ರರಾಗುತ್ತೇವೆ ಎಂದಿದ್ದಾರೆ ವೇದಾಂತ ದೇಶಿಕರು. ಏನೇ ಪ್ರಯತ್ನ ಮಾಡಿದರೂ ನಾವೇ ಹೋಗಿ ಭಗವಂತನನ್ನು ಸೇರಲು ಸಾಧ್ಯವಿಲ್ಲ, ಅವನೇ ಸೇರಿಸಿಕೊಳ್ಳಬೇಕು. ಅದಕ್ಕೆ ತಿರುಪಾಣಾಳ್ವಾರರು ತಮ್ಮ ಅಮಲನಾದಿಪಿರಾನ್ ಎಂಬ ದಿವ್ಯ ಪ್ರಬಂಧದಲ್ಲಿ ಅಮಲನಾದಿಪಿರಾನ್ ಅಡಿಯಾರ್ಕೆನ್ನೈ ಆಳ್ಪಡುತ್ತ ವಿಮಲನ್ ವಿಣ್ಣವರ್ಕೋನ್ ವಿರೆಯಾರ್ பொழில் வெங்கடவன் நிமலன் நின்மலன் நீதிவானவன் நீன்மதில் அரங்கத்தம்ಮಾನ್ ತಿರುಕ್ಕಮಲ ಪಾದಂ ಬಂದು ಎನ್ ಕಣ್ಣಿನುಳ್ಳ ಒಕ್ಕಿಂದ್ರದೇ ಎಂದರು.
ರಂಗನಾಥನ ದಿವ್ಯ ಶ್ರೀಪಾದಗಳು ಬಂದು ನನ್ನ ಕಣ್ಣುಗಳಲ್ಲಿ ಹೊಕ್ಕಿದವು ಎಂದಿದ್ದಾರೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.